ಬಿಹಾರದಲ್ಲಿ ಬಿಸಿ ಊಟದ ಅವಾಂತರ, 22 ಮಕ್ಕಳ ದುರ್ಮರಣ, ಸರ್ಕಾರದ ವಿರುದ್ಧ ಭುಗಿಲೆದ್ದ ಅಸಮಾಧಾನ. ಬಿಜೆಪಿ ಕೆಜೆಪಿ ವಿಲೀನಕ್ಕೆ ಹಲವು ವಿಘ್ನ, ಎರಡೂ ಪಕ್ಷದಲ್ಲಿ ಎದ್ದಿದೆ ಅಸಮಾಧಾನ. ಯಡಿಯೂರಪ್ಪ ಮಾತಿನಲ್ಲೂ ಆಯಿತು ಬದಲಾವಣೆ. ಕಾಂಗ್ರೆಸ್ನಲ್ಲಿ ಸ್ಫೋಟಗೊಂಡಿದೆ ಭಿನ್ನಮತ, ಸಚಿವರ ಕಾರ್ಯವೈಖರಿಗೆ ಶಾಸಕರ ಅಸಮಾಧಾನ. ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಎದ್ದಿದೆ ಅಪಸ್ವರ. ಸಿಎಂ ಆದ್ಮೇಲೆ ಸಿದ್ದರಾಮಯ್ಯಗೆ ದೇವೇಗೌಡರ ಮೊದಲ ಪತ್ರ, ಅಡಿಕೆ ಬೆಳೆಗಾರ ಹಿತರಕ್ಷಣೆಗೆ ಮನವಿ. ಪತ್ರದಲ್ಲಿ ಸಿದ್ದು ಬೆನ್ನು ತಟ್ಟಿದ ಮಾಜಿ ಪ್ರಧಾನಿ. ಬಿಐಎಲ್ ಹೆಸರು ಬದಲಾವಣೆ, ಕೆಂಪೇಗೌಡ ಹೆಸರಿಗೆ ಕೇಂದ್ರ ಸಚಿವ ಸಂಪುಟದಿಂದ ಅನುಮೋದನೆ. ಈಡೇರಿತು ಕನ್ನಡಿಗರ ಬಹುದಿನದ ಕನಸು. ನ್ಯೂಸ್ ಅವರ್ಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಇವತ್ತು ಅನೇಕ ಮಹತ್ವದ ವಿಷಯಗಳನ್ನು ತೊಗೊಂಡು ಬಂದಿದ್ದೇನೆ. ಇವತ್ತು ವಿಧಾನಸಭೆಯಲ್ಲಿ ನಡೆದಂಥ ವಿದ್ಯಮಾನಗಳಿರ್ಬೋದು, ಹಾಗೆಯೇ ಬಿಹಾರದಲ್ಲಿ ನಡೆದಂಥ 22 ಮಕ್ಕಳ ಒಂದು ಸಾವಿನ ಪ್ರಕರಣ, ಬಿಸಿಯೂಟದ ಒಂದು ಏನು ವಿಷಾಹಾರ ಸೇವನೆಯಿಂದಾಗಿ 22 ಜನ ಮಕ್ಕಳು ಸಾವಿನಪ್ಪಿದ್ದಾರೆ. ಹಾಗೆಯೇ ಕೆಜೆಪಿ ಬಿಜೆಪಿ BSRನ ನಡೆ ಏನು, ಇವತ್ತು ಯಡಿಯೂರಪ್ಪ ಕೂಡ ಉಲ್ಟಾ ಹೊಡೆದಿದ್ದಾರೆ ವಿಧಾನಸಭೆಯಲ್ಲಿ. ಈ ಎಲ್ಲ ಸುದ್ದಿಗಳಿದ್ದಾವೆ, ಅದರ ಮೇಲೆ ಒಂದು ಗಮನ ಹರಿಸೋಣ. ಮೊದಲಿಗೆ ನಾನು ಬಿಹಾರದ ಬಿಸಿಯೂಟದ ಒಂದು ಮಕ್ಕಳ ಸಾವಿನ ಬಗ್ಗೆ ಹೋಗ್ತೇನೆ. ಮೊದಲಿಗೆ ಆ ಒಂದು ಡಿಟೇಲ್ ಆದ ರಿಪೋರ್ಟ್ ನೋಡೋಣ, ಅದ್ರ ಜೊತೆಗೆ ನಾನು ಚರ್ಚೆಯನ್ನು ಕೂಡ ಮಾಡ್ತೀನಿ. ಮೊದಲಿಗೆ ಬಿಹಾರದ ಸುದ್ದಿ. 22 ಬಡ ಮಕ್ಕಳ ಬಲಿ ಪಡೆದ ಬಿಸಿಯೂಟ, ಹೊಣೆಗೇಡಿತನ ತೋರಿದ ಬಿಹಾರ ಸರ್ಕಾರ. ಬಡವರ ಜೀವಕ್ಕೆ ಬೆಲೆಯೇ ಇಲ್ಲವೇ? ಬಿಹಾರದಲ್ಲಿ ಘೋರ ದುರಂತ ನಡೆದು ಹೋಗಿದೆ. ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟವಾಗಿ ನೀಡಿದ ಕಿಚಡಿ 22 ಅಮಾಯಕ ಮಕ್ಕಳ ಪ್ರಾಣ ತೆಗೆದಿದೆ. 50ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದು, 30ಕ್ಕೂ ಹೆಚ್ಚು ಮಂದಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಅಂದಹಾಗೆ ಈ ದುರಂತ ನಡೆದಿರೋದು ಬಿಹಾರದ ಸಾರನ್ ಜಿಲ್ಲೆಯ ಛಾಪ್ರಾದ ಬಳಿ ಇರೋ ಧರ್ಮಸಾತಿ ಗಂಡಾವನ್ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ. ನಿನ್ನೆ ಮಧ್ಯಾಹ್ನ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವಾಗಿ ಕಿಚಡಿ ನೀಡಲಾಗಿತ್ತು. ಆದರೆ ಅದನ್ನ ಸೇವಿಸಿದ ಕೆಲವೇ ಕ್ಷಣಗಳಲ್ಲಿ ಮಕ್ಕಳು ತೀವ್ರ ಅಸ್ವಸ್ಥರಾದ್ರು. ವಾಂತಿ, ಬೇದಿ ಹಾಗೂ ಉಸಿರಾಟದ ತೊಂದರೆಗೆ ತುತ್ತಾದ್ರು. ನಿನ್ನೆ ಮಧ್ಯಾಹ್ನ ನಡೆದ ಘಟನೆಯಲ್ಲಿ 16 ಮಕ್ಕಳು ಸಂಜೆ ವೇಳೆಗೆ ಛಾಪ್ರಾದಲ್ಲೇ ಕೊನೆಯುಸಿರೆಳೆದ್ರು. ಇನ್ನುಳಿದ 4 ಪಾಟ್ನಾದ ಆಸ್ಪತ್ರೆಗೆ ತೆರಳಿಸುವ ಮುನ್ನವೇ ಮೃತಪಟ್ಟಿದ್ರು. ಇನ್ನು 2 ಇವತ್ತು ಬಲಿಯಾಗಿದ್ದಾರೆ. ದುರಂತ ಅಂದ್ರೆ ಮೃತರಲ್ಲಿ 2 ಮಕ್ಕಳು ಸ್ವತಃ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟ ತಯಾರಿಸ್ತಾ ಇದ್ದ ಅಡುಗೆಯಾಕಿಯ ಕರುಳ ಕುಡಿಗಳು. ದೇವಿ ಎಂಬ ಮತ್ತೊಬ್ಬ ಅಡುಗೆಯಾಕಿಯ ಇನ್ನೂ 3 ಮಕ್ಕಳು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಮೃತ ಮಕ್ಕಳೆಲ್ಲರೂ 8 ರಿಂದ 12 ವರ್ಷದ ವಯೋಮಾನದವರಾಗಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಪಾಟ್ನಾ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು, ಆಸ್ಪತ್ರೆ ಬಳಿ ಇವತ್ತು ಪೋಷಕರು ಸಂಬಂಧಿಗಳ ರೋಧನ ಮುಗಿಲು ಮುಟ್ಟಿತ್ತು. ಆಘಾತಕಾರಿ ಅಂಶ ಅಂದ್ರೆ ಮಕ್ಕಳಿಗೆ ನೀಡಿದ ಕಿಚಡಿಯಲ್ಲಿ ಕೀಟನಾಶಕ ಅಂಶ ಪತ್ತೆಯಾಗಿದೆ. ಕೀಟನಾಶಕವಾಗಿ ಬಳಸುವ ಆರ್ಗ್ಯಾನೋಫಾಸ್ಫೇಟ್ ರಾಸಾಯನಿಕ ಕಿಚಡಿಯಲ್ಲಿ ಉಳಿದಿದ್ದು, ಆಹಾರ ಧಾನ್ಯವನ್ನ ತೊಳೆಯದೆ ಬಳಸಿರೋದೇ ಇದಕ್ಕೆಲ್ಲ ಕಾರಣವಾಗಿರಬಹುದು ಅಂತ ಪ್ರಾಥಮಿಕ ವರದಿಯಲ್ಲಿ ತಿಳಿದು ಬಂದಿದೆ. ಈ ಮಧ್ಯೆ ಮಕ್ಕಳ ದಾರುಣ ಸಾವು ಖಂಡಿಸಿ ಬಿಹಾರದಲ್ಲಿ ಪ್ರತಿಭಟನೆಯ ಕಿಚ್ಚು ಹೊತ್ತು ಭುಗಿಲೆದ್ದಿದೆ. ಪಾಟ್ನಾದಲ್ಲಿ ಅಖಿಲ ಭಾರತ ಪೋಷಕರ ಸಂಘಟನೆ ಕಾರ್ಯಕರ್ತರು ಬಿಸಿಯೂಟ ಕಚೇರಿಗೆ ದಾಳಿ ನಡೆಸಿ ದಾಂಧಲೆ ನಡೆಸಿದ್ರು. ಪಾಟ್ಗಳನ್ನ ಒಡೆದು ಬಾಗಿಲು ಮುರಿದು ಧ್ವಂಸಗೊಳಿಸಿದ್ರು.
ಮತ್ತೊಂದೆಡೆ ಬಂದ್ಗೆ ಕರೆ ನೀಡಲಾಗಿದ್ದ ಸರಾನ್ ಹಾಗೂ ಛಾಪ್ರಾದಲ್ಲಿ ಯುವಕರು ದೊಣ್ಣೆ ರಾಡ್ಗಳನ್ನ ಹಿಡಿದು ರೋಡಿಗಿಳಿಯುವ ಮೂಲಕ ಉಗ್ರ ಪ್ರತಿಭಟನೆ ನಡೆಸಿದ್ರು. ಸಿಕ್ಕ ಪೊಲೀಸ್ ವಾಹನಗಳ ಗಾಜುಗಳನ್ನ ಒಡೆದು ಪುಡಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರಸ್ತೆ ಬದಿಯ ಅಂಗಡಿಯ ಸರಕುಗಳಿಗೆ ಬೆಂಕಿ ಹಚ್ಚಿದ್ರು. ನಂತರ ಪಟ್ಟಣದ ಬೀದಿಗಳಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿದ ಹಲವು ಸಂಘಟನೆಗಳು ಬಿಹಾರ ಸಿಎಂ ನಿತೀಶ್ ಕುಮಾರ್ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಮಧ್ಯೆ ಬಿಹಾರ ಸಿಎಂ ನಿತೀಶ್ ಮೃತರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಪ್ರಕರಣದ ತನಿಖೆಗೆ ಆದೇಶಿಸಿದ್ದಾರೆ. ಇತ್ತ ದುರಂತ ನಡೆದ ಶಾಲೆಯ ಎಚ್ಎಂ ಮೀನಾ ದೇವಿ ಕುಟುಂಬ ಸಮೇತ ಎಸ್ಕೇಪ್ ಆಗಿದ್ದಾರೆ. ಇಷ್ಟೆಲ್ಲದರ ನಡುವೆ ಬಿಹಾರದ ಮಧುಬಾನಿ ಎಂಬಲ್ಲಿ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಹಲ್ಲಿ ಬಿದ್ದಿದ್ದ ಪರಿಣಾಮ ಅದನ್ನ ಸೇವಿಸಿದ 50ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಇನ್ನು ಸಾವಿನ ವಿಷಯದಲ್ಲೂ ರಾಜಕೀಯ ಮುಂದುವರೆದಿದ್ದು ಸರ್ಕಾರ ಹಾಗೂ ವಿಪಕ್ಷಗಳು ವಾಕ್ಸಮರದಲ್ಲಿ ತೊಡಗಿವೆ. ಆದರೆ ಯಾರದ್ದೋ ತಪ್ಪು ಮತ್ಯಾರದ್ದೋ ನಿರ್ಲಕ್ಷ್ಯಕ್ಕೆ ಅಮಾಯಕ ಮಕ್ಕಳು ಬಲಿಯಾಗಿವೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸೊ ಇದು ಬಿಹಾರದ ಸುದ್ದಿ. ಆದರೆ ಇವತ್ತು ವಿಧಾನಸಭೆ ಕಲಾಪದಲ್ಲಿ ಏನೇನಾಯಿತು, ಇವತ್ತು ನಡೆದಂಥ ವಿದ್ಯಮಾನಗಳನ್ನು ವಿಧಾನಸಭೆಯಲ್ಲಿ ಇವತ್ತು ಸದನ ಶೂರ ಯಾರು ನೋಡೋಣ. ಮಾನ್ಯ ಸಭಾಧ್ಯಕ್ಷರೇ, ಈ ಸದನದಲ್ಲಿ ಹಲವಾರು ಮುಖ್ಯಮಂತ್ರಿಗಳಿದ್ದಾರೆ, ಹಲವಾರು ಮಂತ್ರಿಗಳಿದ್ದಾರೆ, ಅನೇಕ ಬಾರಿ ಮಾಜಿಗಳು ಅನೇಕ ಬಾರಿ ಈ ಸದನದಲ್ಲಿ ಆಯ್ಕೆಯಾಗಿ ಸದಸ್ಯರುಗಳಿದ್ದಾರೆ. ನಾನು ಮೊದಲನೇ ಬಾರಿ ಬಂದಿದ್ದೀನಿ, ಮೊದಲನೇ ಬಾರಿ ನಿಂತಿದ್ದೀನಿ, ಮಾತಾಡ್ತಿದ್ದೀನಿ. ಏನಾದರೂ ನನಗೆ ತಿಳಿದೇ ತಪ್ಪು ಮಾಡಲ್ಲ, ತಿಳಿದೇ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ. ಮನುಷ್ಯನ ಜೀವನದಲ್ಲಿ ಹಲವಾರು ಆಸೆಗಳಿರುತ್ತೆ. ನಾವು ಜನಪ್ರತಿನಿಧಿಗಳಾಗಿ ಬಂದಾದ್ಮೇಲೆ ನಾವು ಜನಕ್ಕೆ ಬಹಳಷ್ಟು ನಮ್ಮಿಂದ ಸಹಾಯ ಮಾಡಬೇಕು, ನಮ್ಮಿಂದ ಕಾರ್ಯಕ್ರಮನ ಹಾಕಿ ಉಪಯೋಗ ಮಾಡೋ ರೀತಿಯಲ್ಲಿ ಅವರಿಗೆ ಜೀವನ ಸಾಗಿಸ್ಬೇಕು ಅನ್ನೋದು ಆಸೆ ನಮ್ಮಲ್ಲಿದೆ. ಆದರೆ ಮನುಷ್ಯ ಆತರ ಪಟ್ಟರೆ ಸ್ವಲ್ಪ ಎಡಬಿಡಂಗೆ ಆಗುತ್ತೆ. ಇದೇನಾಗಿದೆ ಅಂತ ಹೇಳ್ತೀನಿ. ಪಾಪ ಅವ್ರು ಕೇಳ್ತಾ ಇರೋದ್ರಲ್ಲಿ ನಮಗೆ ಸರ್ಕಾರದವರಿಗೆ ಇದಾಗಿದೆ, ಜನಗಳಿಗೆ ದುಡ್ಡು ಕಟ್ಟಿದ್ದಾರೆ ಅಂತ. ಇನ್ನ ಲೇಔಟ್ ಫಾರ್ಮೇಷನ್ ಆಗಿರಲಿಲ್ಲ. ನಿಮ್ಮ ಸರ್ಕಾರದವರು ನಾವು ಮಾಡಬೇಕು ಅಂತ ನನಗೂ ಆಸೆ ಇರುತ್ತೆ. ಮನುಷ್ಯ ಆತರ ಪಡಬೇಕು ಅಂತ ಆಸೆ ಇರುತ್ತೆ. ನನ್ನಿಂದ ಈ ಜನಕ್ಕೆ ಒಳ್ಳೇದಾಯ್ತು ಅಂತ ಅವರು ಕೊಟ್ಟುಬಿಟ್ರು. ಇನ್ನ ಲೇಔಟ್ ಫಾರ್ಮೇಷನ್ ಮಾಡೇ ಇಲ್ಲದೆ ನೀವು ನಿವೇಶನಗಳನ್ನ ಹಂಚಿಬಿಟ್ರೆ ಯಾವ ಸರಿ ಇರಲಿ. ನಾನೇನು ಹೇಳಕ್ ಬಯಸ್ತೀನಿ ಅಂದರೆ, ಆತರದಿಂದ ಮಾಡಿದ ಕೆಲಸಕ್ಕೆ ಇದು ಆಗಿರೋದು. ಅದು ನಿಮಗೆ ಕರೆಕ್ಟಾಗಿ ನಿಖರವಾಗಿ ಹೇಳಬೇಕಾದ್ರೆ ಆಗಸ್ಟಲ್ಲಿ ನಿಮಗೆ ನೋಂದಣಿ ಮಾಡಿಕೊಡ್ತೀವಿ. ಆಗಸ್ಟ್. ಮಾನ್ಯ ಅಧ್ಯಕ್ಷರೇ, ಅಧಿಕಾರಿಗಳು ಸುಮ್ಮನೆ ಸಬೂಬು ಹೇಳ್ಕೊಂಡ್ ಬಂದಿರತಕ್ಕಂಥದ್ದನ್ನು ನಾವು ನೋಡಿದೀವಿ. ಆದ್ರಿಂದ ಮಂತ್ರಿಗಳು ವಿಶೇಷವಾದಂತ ಗಮನ ಕೊಡಬೇಕು. ಹೇಳಿದ್ದಾರೆ ಗಮನ ಅಲ್ಲ, ವಿಶೇಷವಾಗಿ ಗಮನ ಕೊಟ್ಟೆ ಎಷ್ಟು ಮಾತಾಡ್ತಿದ್ದೀನಿ, ಇಲ್ದರೆ ಗೊತ್ತಾಗ್ತಿರಲಿಲ್ಲ. ದಯವಿಟ್ಟು ನಿಮ್ಗೆ ಇದನ್ನ ಹೇಳಿದ್ಮೇಲೆ ನಿಮ್ಮ ಮಾತು ನಾವು ಇನ್ನೂ ಗಣಿಸ್ತೀವಿ. ಸೊ ಇದು ಇವತ್ತು ಸದನ ಶೂರ ಅಂಬರೀಷ್ ಇವತ್ತು ಮತ್ತೊಂದು ವಿದ್ಯಮಾನ ಗಲಾಟೆ ಮನೆಗೆ ಕಾರಣ ಆಗಿದ್ದು ಮಾಜಿ ಸಿಎಂ ಯಡಿಯೂರಪ್ಪ. ಅಂದರೆ ಸಂಪುಟದಲ್ಲಿ ಹಿರಿಯರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥ ಒಂದು ವೇದನೆಯನ್ನ ಯಡಿಯೂರಪ್ಪನವರು ತೋಡ್ಕೊಳ್ಳೋ ಮೂಲಕ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ ಅಂತ ತೋರಿಸ್ಕೊಟ್ರು. ಅದನ್ನು ಕೂಡ ನೋಡ್ಬೋದು. ನೀವೊಂದು ರಾಷ್ಟ್ರೀಯ ಪಕ್ಷದ ಪ್ರತಿನಿಧಿಯಾಗಿ ಮುಖ್ಯಮಂತ್ರಿ ಆಗಿದ್ದೇನೆ ಅನ್ನೋದನ್ನು ಗಮನಿಸ್ತೇನೆ. ಮುಖ್ಯಮಂತ್ರಿಯಾಗಿ ಒಬ್ಬರೇ ಅಧಿಕಾರ ಪ್ರಮಾಣ ವಚನ ಸ್ವೀಕಾರ ಮಾಡಿ, ನಿಮ್ಮ ಕ್ಯಾಬಿನೆಟ್ ಕೊಲೀಗ್ಸ್ ಯಾರೂ ಇಲ್ಲದೇನೆ ನೀವು ತಗೊಂಡಂಥ ತೀರ್ಮಾನಗಳು ಇಡೀ ದೇಶದ ಜನರನ್ನ ಕಣ್ಣು ಕೆಂಪು ಮಾಡುತ್ತಾನೆ. ನಿಮ್ಮ ಹೈಕಮಾಂಡ್ ಕಣ್ಣು ಕೆಂಪು ಆಯ್ತಾನೆ. ನಿಮ್ಮ ಪಕ್ಷದ ಅಧ್ಯಕ್ಷರು ಪರಮೇಶ್ವರ್ ಅವರೇನೆ ನೀವು ತಗೊಂಡಂಥ ತೀರ್ಮಾನಗಳನ್ನ ಟೀಕೆ ಮಾಡಿದದ್ದು ನಿಜ ತಾನೆ. ಮಂತ್ರಿಗಳನ್ನು ಎಷ್ಟು ಅವಸರದಲ್ಲಿ ಮಾಡಿದ್ರಿ. ಒಂದು ರೀತಿ ಬೂದಿ ಮುಟ್ಟಿದಂತ ಕೆಂಡದಂದಾಗಿದೆ ಈ ಪರಿಸ್ಥಿತಿ. ನಾನು ಹೇಳ್ತೀನಿ ಸ್ವಾಮಿ, ನಾನು ಇವತ್ತು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಅನೇಕ ಪ್ರತಿಭಾವಂತರು ಅಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ. ಆದರೆ ಅನುಭವ ಇರುವಂತ ರಮೇಶ್ ಕುಮಾರ್ ಅವರು ಹಿಂದೆ ಕುಂತಿದ್ದಾರೆ. ಈ ರಾಜ್ಯದಲ್ಲಿ ಅವ್ರದೇ ಆದಂಥ ರಾಜಕಾರಣ ಮಾಡಿದಂಥ ಶಿವಕುಮಾರ್ ಅವರು ಇವತ್ತು ಕ್ಯಾಬಿನೆಟ್ ಸಚಿವರಾಗಿಲ್ಲ. ಅನೇಕ ಜನ ಹಿರಿಯರಿದ್ದಾರೆ. ಡಾಕ್ಟರ್ ಪರಮೇಶ್ವರ್ ಅವರು ಈಗಾಗಲೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಿಂದ ಕೂಗ್ತಾ ಇದ್ದಾರೆ.
ಒಬ್ಬ ಉಪಮುಖ್ಯಮಂತ್ರಿ ಅಗತ್ಯ ಇದೆ ಅಂತೇಳಿ ಅವರನ್ನ ಯಾವ ಕಾರಣಕ್ಕೋಸ್ಕರ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು ಅದು ಬೇರೆ ವಿಷಯ. ಇವತ್ತು ಮಲಕರೆಡ್ಡಿ ಅವರು ಅಂತ ಹಿರಿಯರು ಇಲ್ಲಿದ್ದಾಗ ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಇನ್ನೂ ಎಷ್ಟು ಉತ್ತಮವಾದಂಥ ಕ್ಯಾಬಿನೆಟ್ ಅನ್ನು ಮಾಡಬಹುದಾಗಿತ್ತು. ಇನ್ನೂ ಹೆಚ್ಚು ಒಳ್ಳೆ ರೀತಿಯಲ್ಲಿ ಅನುಭವ ಇರುವಂಥವ್ರು ಯಾವ ರೀತಿ ಇಲಾಖೆಗಳನ್ನು ಇನ್ನು ಹಂಚಬಹುದಾಗಿತ್ತು. ನಾನು ನೀಡಾಗಿಲ್ಲ, ಪ್ಲೀಸ್. ಸನ್ಮಾನ್ಯ ಅಧ್ಯಕ್ಷರೇ, ಸರ್ ಇವರ ಹೈಕಮಾಂಡ್ ಬಗ್ಗೆ ಟೀಕೆ ಮಾಡಿದ್ರು, ನಮ್ಮ ಹೈಕಮಾಂಡ್ ಬಗ್ಗೆ ಹೇಳ್ತಾರೆ. ಅಲ್ಲ, ಡೆಲ್ಲಿಲಿರ್ತಕ್ಕ ಅದ್ವಾನಿನ ತಾವು ಟೀಕೆ ಮಾಡಿದ್ರಿ, ಅದ್ವಾನಿ ಅವ್ರನ್ನ ತಾವು ಟೀಕೆ ಮಾಡಿದ್ರಿ. ಅಲ್ಲಿರ್ತಕ್ಕಂಥ ಡೆಲ್ಲಿನ ಮರಿಸ್ತೆ ನನಗೆ ಜೈಲಿಗೆ ಹಾಕಿ ಅಂತ ಹೇಳಿದ್ರಿ. ಇವೆಲ್ಲ ದಾಖಲೆಯಲ್ಲಿದ್ದಾವೆ. ಯಾಕೆ ನಮ್ಮ ಹೈಕಮಾಂಡ್ ಬಗ್ಗೆ ಹೇಳ್ತೀವಿ? ಸನ್ಮಾನ್ಯ ಅಧ್ಯಕ್ಷರೇ, ಸೊ ಇದು ಗಲಾಟೆ ಮನೆ ಆದರೆ ಇವತ್ತು ಸ್ಪೀಕರ್ ಆರ್ಡರ್ ಕೂಡ ಮಹತ್ವದ್ದು. ಇವತ್ತು ಚಲುವರಾಯಸ್ವಾಮಿ ಮಾತಾಡುವಾಗ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಒಂದು ರೀತಿ ಆರ್ಡರ್ ಮಾಡುವಂಥ ಒಂದು ಬೆಳವಣಿಗೆ ನೋಡಿದ್ವಿ. ಬಹಳಷ್ಟು ಸಂದರ್ಭದಲ್ಲಿ ಸ್ಪೀಕರ್ ಅವರೇ ಒಂದು ರೀತಿ ಸದನವನ್ನು ಸರಿದಾರ ಕೆಲಸ ಮಾಡಿದ್ರು. ಇವತ್ತು ಕೂಡ ಸ್ಪೀಕರ್ ಆರ್ಡರ್ ಏನು ಮಾಡಿದ್ರು ಅದು ಕೂಡ ನೋಡ್ಬೋದು. ಏನೋ ವಿಚಾರ ಹೇಳಲಿಕ್ಕೆ ಹೋದೆ, ಅವಾಗ ಅರ್ಜೆಂಟ್ ಆಯ್ತು. ಬೇಡ 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 ಬೇಡ, ಇಲ್ಲ ಅವ್ರು ಪರ್ಮಿಷನ್ ತಗೊಂಡಿಲ್ಲ, ಅವ್ರು ಡಿಸ್ಕಷನ್ ಕಂಟಿನ್ಯೂ ಮಾಡಿ. ಪರ್ಮಿಷನ್ ತಗೊಂಡಿದ್ದೀನಿ. ನೋ 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 ನೋ, ಆಗಲ್ಲ 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 ಆಗಲ್ಲ, ಕಂಟಿನ್ಯೂ ಮಾಡಿ. ಆಗಲ್ರಿ, ಮತ್ತೆ ಡಿಸ್ಕಷನ್ ಶುರು ಆಗಿದೆ. ಸರ್ ಒಂದೇ ನಿಮಿಷ ಹೇಳ್ಬಿಡ್ತೀನಿ. ಬ್ಯಾಡ್, ಹಾಗಾಗಲ್ಲ. ನಾನು ನೀವು ಶುರು ಮಾಡ್ರಿ, ಆಮೇಲೆ ಕೊಡಣ್ರಿ. ಅದೇ ಯಾವ ತರ ನಿಮ್ದು 0 hours ಅಲ್ಲ ಏನದು? ದಯಮಾಡಿ ಒಂಚೂರು ಕೇಳಿದ್ರೆ. ನೋ ನೋ ನೋ, ನೀವು ಶುರು ಮಾಡ್ರಿ, ಹಾಗಾಗದು. ಏನು ಅಧ್ಯಕ್ಷರೇ, ನಾನು ದಯವಿಟ್ಟು ನಿಮಗೆ ಅವಕಾಶ ನಾನು ಕೊಡ್ತಾ ಇದ್ದೀನಿ, ಮಿಸ್ಯೂಸ್ ಮಾಡಿ. ದಯವಿಟ್ಟು ಚಲುವರಾಯಸ್ವಾಮಿ ಪ್ಲೀಸ್ ಪ್ಲೀಸ್. ಒಂದ್ ಸೆಕೆಂಡ್ ಇಂಪಾರ್ಟೆಂಟ್, ಒಂದ್ ಸೆಕೆಂಡ್. ನೋ, ಈಗಲ್ಲ 0 hour ಬರುತ್ತಲ್ಲ ಅವಾಗ ಕೇಳ. 0 hours ಅಲ್ಲ, ಈಗ ಆಗೋದಿಲ್ರಪ್ಪ, ಹಂಗ್ ಮಾಡಬಾರ್ದು. ಗೊತ್ತಾಗ್ತಾ ಇಲ್ಲ. ಐ ಡೋಂಟ್ ನೋ, ನೀವು ಹಂಗ್ ಮಾಡಬಾರ್ದು. ದಯವಿಟ್ಟು ಡಿಸ್ಕಷನ್ ಹೇಗಿದೆ. ನೋ ನೋ ನೋ, ನಾವು ಎಲ್ಲರೂ ಗೌರವ ಕೊಡ್ತಾರೆ. ನಾವು ನೀವೇನ್ ಹೇಳ್ತೀರೋ ಆದೇಶಕ್ಕೆ ಯಾವಾಗಲೂ ಪಾಲಿಸ್ತೀವಿ. ನಾವು ದಯಮಾಡಿ ಯಡಿಯೂರಪ್ಪನವರು ರಿಕ್ವೆಸ್ಟ್ ಮಾಡಿದ್ದೆ, ಅವಾಗ ಸದನ ಅರ್ಜೆಂಟ್ ಆಗತ್ತೆ ಮೊದಲು. ಆಗಲ್ಲ ನೋಡಿ, ಆಯ್ತು. ಮ್ಯಾಕ್ಸಿಮಮ್ 0 hour ಮ್ಯಾಕ್ಸಿಮಮ್ ದುಡ್ಡು ನಾನು ಜನರಿಗೆ ನಿಮಗೆ ಕೊಟ್ಟಿದ್ದೇನೆ. ಈಗ ಡಿಸ್ಕಷನ್ ಡಿಸ್ಟರ್ಬ್ ಮಾಡಬೇಡ್ರಿ, ಅದಾದ್ಮೇಲೆ ನೋಡೋಣ. ಸರ್, ಡಿಸ್ಕಷನ್ ಅಲ್ಲಿ ನಡೀತಾ ಇರ್ಬೇಕಾದ್ರೆ ಒಂದ್ ಸಂಗತಿ ಬಂತು, ಸಂಗತಿನ ನಿಮ್ ಮುಂದೆ ಇಡ್ತೀವಿ ಅಷ್ಟೇ. ಇದನ್ನೇನು ನಾವೇನು ಡಿಸ್ಕಸ್ ಮಾಡಕ್ ಹೋಗಲ್ಲ. ಇದು ನನಗೆ somehow I don't like this nonsense. ನಿಮ್ ಇಷ್ಟ ಸರ್, ಹೇಳಿ ಶುರು ಮಾಡಿ. ಈ ತರನೇ ಮಾಡ್ತೀನಿ. ಏನ್ ಮಾಡಿದೀವಿ? I am doing my just duty. Just no no, you should not. ಆಯ್ತು ಮಾಡಿ ಸರ್. ಅದ್ಯಾಕೆ ಸಿಟ್ ಮಾಡ್ಕೊತೀರಾ? ಮಾಡಿದ್ರು ನೋ, ಸಿಟ್ಟಲ್ರಿ, ಸಿಟ್ಟಲ್ರಿ. ಯು ಮಸ್ಟ್ ಗೈಡ್ ದಿ ಹೌಸ್. ನೋ ನೋ ನೋ, ಶುರು ಮಾಡಿ. ಸನ್ಮಾನ್ಯ ಹೌದಪ್ಪ, ಅಧ್ಯಕ್ಷರೇ, ಸಿಟ್ಟು ಮಾಡೋದಲ್ರಿ ಮಾರಾಯ. ನಿಮ್ಮತ್ತೆ ಸೀನಿಯರ್ ಮೆಂಬರ್ ಹೀಗಾದ್ರೆ ನಾನೇನು ಹೇಳಿ? ಹೇಳ್ರಿ ಸನ್ಮಾನ್ಯ ಹೇಳ್ರಿ 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 ಅಧ್ಯಕ್ಷರೇ. ಸೊ ಇದು ಇಡೀ ದಿನದ ವಿದ್ಯಮಾನಗಳಾದರೆ ಇವತ್ತು ಮಹತ್ವದ ವಿಷಯ ಅಂದರೆ ಯಡಿಯೂರಪ್ಪನವರು ಬಿಜೆಪಿಗೆ ಹೋಗ್ತಾರಾ, ನಾವು ಮಾಡಿದ ತಪ್ಪಿಂದಾಗಿ ನೀವು ಅಧಿಕಾರಕ್ಕೆ ಬಂದಿರುವಂಥ ಮಾತನ್ನು ಹೇಳಿದಂತೆ ಯಡಿಯೂರಪ್ಪ ಇವತ್ತು ಉಲ್ಟಾ ಹೊಡೆದಿದ್ದಾರೆ. ಅಂದರೆ ಯಡಿಯೂರಪ್ಪನವರು ಒಂದು ರೀತಿ ಅಡ್ಡದಾರಿಯಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಸಂಶಯ ರಾಜ್ಯ ರಾಜಕೀಯ ವಲಯದಲ್ಲಿ ಅಷ್ಟೇ ಸಾರ್ವಜನಿಕ ಕಾಡ್ತಾ ಇದೆ. ಈ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಹಲವು ಗಣ್ಯರಿದ್ದಾರೆ, ರಾಜಕೀಯ ವಿಶ್ಲೇಷಕರು ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.